ಅಡಿಗೆ ಮಾಡಿದ್ದೆ ಮುಗಿಯುತ್ತೆ. ಶ್ರಾವಣ ಬಂತು ಅಲ್ವಾ, ಹಾಗಾಗಿ 2 days ಇದೆ. ಇನ್ನು ಮಧ್ಯಾಹ್ನ ಮಟನ್ ಸಾಂಬಾರು ಮುದ್ದೆ ತಿಂದ್ವಿ. ಇನ್ನು ನೈಟು ಮಕ್ಕಳಿಗೆ ಬಿರಿಯಾನಿ ಬೇಕು ಅಂದಿದ್ದಕ್ಕೆ ಬಿರಿಯಾನಿ ಕಬಾಬ್ ಮಾಡ್ತಾ ಇದ್ದೀವಿ. ಶ್ರಾವಣ ಬರ್ತಾ ಇದೆ ಅಲ್ವಾ, ಅದಕ್ಕೋಸ್ಕರ ನಮ್ಮ ಮನೇಲಿ ಇವತ್ತು ಬಿರಿಯಾನಿ, ಕಬಾಬು, ಮಟನ್ ಸಾಂಬಾರು ಎಲ್ಲನೂ ವೆರೈಟಿ. ಇನ್ನು ಇದ್ರೆ ನಾಳೆಗೂ ಆಗುತ್ತೆ. ಇದೇನೇನೆ ಮತ್ತೆ ಒಂದು ಕಡೆ ಕಬಾಬು ಬೇಯ್ತಾ ಇದೆ. 1 ರೌಂಡ್ ಹಾಕ್ದೆ, ಖಾಲಿ ಆಯಿತು. ಇನ್ನೂ ಸ್ವಲ್ಪ ಇದೆ. ನಾನು ಅಡುಗೆ ಮಾಡ್ತಾ ಇದ್ದೀನಿ. ನಮ್ಮ ಮನೇಲಿ ಹುಡುಗರು ಓದ್ಕೊಂತವ್ರೆ. ಇನ್ನೊಂದು 2 days ಅಷ್ಟೇನೇನೆ ಶ್ರಾವಣ ಮುಗೀತು. ನಮ್ಮ ಕಿಚನ್ ಕೇಳಿದ್ರು ಯಾರೋ, ನೋಡ್ರಿ ಇದೇ ನಮ್ಮ ಕಿಚನ್. ಸ್ವಲ್ಪ ಪಾತ್ರೆ ಇದೆ, ತೊಳೆದಿಲ್ಲ. ಇದು ನಮ್ಮ ಕಿಚನ್. ಇಲ್ಲಿ ಸ್ವಲ್ಪ ಪಾತ್ರೆಗಳು ಇಟ್ಕೊಂಡಿದ್ದೀನಿ. ಈ ಬಾಕ್ಸ್ ಇನ್ನ ವರಲಕ್ಷ್ಮಿ ಹಬ್ಬ ಬೇರೆ ಬಂತಲ್ವಾ, ಹಾಗಾಗಿ ಹಬ್ಬ ಬಂತು, ಹಾಗಾಗಿ ಮನೆ ಎಲ್ಲ ಇನ್ನೂ ಕ್ಲೀನ್ ಮಾಡಬೇಕು. ಆಲ್ಮೋಸ್ಟ್ ಇದು ಆಗಿದೆ ಅನ್ಕೊಂತೀನಿ. ತೆಗೆದ್ಬಿಡೋಣ. ಇಲ್ಲಿ ಸ್ವಲ್ಪ ಬೇಯಲಿ. ಇದನ್ನು ಅಷ್ಟೇ ಆಯಿತು. ಅಕ್ಕಿ ತೊಳೆದಿಟ್ಟಿದ್ದೀನಿ, ಹಾಕಬೇಕು. ನೋಡ್ರಿ ಇವರು ಓದ್ಕೊಂತವ್ರೆ. ಇಷ್ಟೇ ನಮ್ಮ ಮನೆ. ಇದು ಫ್ಯಾಮಿಲಿ ಫೋಟೋ. ಇನ್ನೊಬ್ಬ ಮಗಳು ಎಲ್ಲೋದ್ಲೋ ಗೊತ್ತಿಲ್ಲ, ಮೇಲೆ ಹೋಗಿರ್ತಾಳೆ. ಮೇಲೆ ರೂಮ್ಸ್ ಇದೆ. ಬಿರಿಯಾನಿ ಆಗಲಿ, ನೋಡೋಣ. ಇನ್ನೊಂದು 2 ನಿಮಿಷ ರೆಡಿ ಆಗಿಬಿಡುತ್ತೆ ಬಿರಿಯಾನಿ. ಮಗಳು ಮೊಸರು ಬಜ್ಜಿ ಮಾಡ್ತಾಳೆ. ನೀರು ಜಾಸ್ತಿ ಹಾಕ್ಬೇಡ, ಮಿಕ್ಸ್ ಮಾಡಿ. ಹಂಚ್ಕೊಳ್ಳೋಕ್ಕೆ ಈರುಳ್ಳಿ, ಮೊಸರು ಬಜ್ಜಿ. ನಮ್ಮ ಮನೆಯಲ್ಲಿ ನಾವು ನಂದಿನಿ ಮೊಸರು ಮಾತ್ರ ಯೂಸ್ ಮಾಡೋದು. ನಂದಿನಿ ಮೊಸರು, ನಂದಿನಿ ಹಾಲು, ಅದನ್ನೇ ಸ್ವಲ್ಪ ನಗ್ನಗ್ತಾ ಮಾಡು ಮನ. ಪ್ರೀತಿ, ಕೇರು, ಕನಸನ್ನು ಎಲ್ಲ ಹಾಕಿ ಮಾಡ್ಲಾ? ಮಾಡು, ಚೆನ್ನಾಗಿ ಬರ್ತದೆ. ನಾ ಸ್ವೀಟ್ ಮಾಡ್ತಿಲ್ಲ, ಮೊಸರು ಬಜ್ಜಿ ಮಾಡ್ತಿರೋದು. ಹೆಂಗೋ ಚೆನ್ನಾಗಿದ್ರೆ ಸಾಕು. ಆಯ್ತು ಬಿರಿಯಾನಿ. ನೋಡ್ರಿ ಎಷ್ಟು ಚೆನ್ನಾಗಿ ಬಂದೈತೆ. ಬ್ರೈಟ್ ಇಟ್ಟಿಲ್ಲ ಇವರು. ಚೆನ್ನಾಗಿ ಬಂದಿದೆ. ಇವಾಗ ಬ್ಯಾಟಿಂಗ್ ಮಾಡೋಣ ಬನ್ರಿ. ನೈಟ್ ಟೈಮು ನಾವು ಹಿಂಗೆ ಊಟ ಮಾಡೋದು. ಎಲ್ಲಾರು ಕುತ್ಕೊಂಡು ಚಾಪೆ ಹಾಕೊಂಡು ಎಲ್ಲಾರು ಒಟ್ಟಿಗೆ ತಿಂತೀವಿ. ಆದ್ರೆ ನಮ್ಮ ಅತ್ತೆ ಕೆಳಗಡೆ ಕುತ್ಕೊಳಕ್ ಆಗಲ್ಲ ಅಂತ ಅವ್ರಿಗೆ ಸಪರೇಟ್ ಆಗಿ ಹಾಕೊಂಡು. Hey, I've seen this one. This is a classic. ಎಲ್ಲ ಆಯ್ತಲ್ಲ, ಮುಸ್ಕೊಂಡ್ರಿಗೆ ಹಾಕಿಲ್ಲ ನಾನು. ಎಲ್ಲಾರ್ಗು ಬಡಿಸಿದ್ದಾಯ್ತು. ಬಂದ್ರೆ ನೀವು ತಿನ್ನೋಣ ಜೊತೆಗೆ, ನಮ್ ಜೊತೆಗೆ. ವಿಡಿಯೋ ನೋಡಿದ್ಮೇಲೆ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಮತ್ತೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಬಾಬ್ 2 ಸರಿ ಬ್ಯಾಟಿಂಗ್ ಮಾಡಿ ಸ್ವಲ್ಪ ಡಿಪ್ರೆಷನ್